ರಾಮನಗರದಲ್ಲಿ ಅಂದರೆ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಸಿಪಿ ಯೋಗೇಶ್ವರ್ ಅವರು ಅಭೂತಪೂರ್ವವಾದಂಥ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿರುವಂಥ ಈ ಕ್ಷಣದ ಲೈವ್ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ. ಸಿಪಿ ಯೋಗೇಶ್ವರ್ ಅವರ ಎಂಟ್ರಿ ಆಗಿದೆ. ಸಿಪಿ ಯೋಗೇಶ್ವರ್ ಅವರ ಎಂಟ್ರಿ ಆಗಿರುವಂಥ ದೃಶ್ಯಾವಳಿಯನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ರಿ. ಇಲ್ಲಿ ವಿಜಯ ಯಾತ್ರೆ ಆಲ್ರೆಡಿ ವಾಹನ ಸಿದ್ಧಗೊಂಡಿತ್ತು ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆಲ್ಲ. ಈಗ ಅವರನ್ನು ಬರಮಾಡ್ಕೊಳ್ತಿದ್ದಾರೆ ಕಾರ್ಯಕರ್ತರು. ಎಲ್ಲರೂ ಸೆಲ್ಫಿ ತಗೊಳ್ತಿರುವಂಥ ದೃಶ್ಯವನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಚನ್ನಪಟ್ಟಣ ಟೌನ್ನಲ್ಲಿ ಒಂದು ಉತ್ತಮವಾದಂಥ ಲೀಡ್ ಸಿಕ್ಕಿದೆ. ನೋಡಿ, ಸಿ ಪಿ ಯೋಗೇಶ್ವರ್ ಅವರೀಗ ಬೈಕ್ ಮೇಲೆ ಕೂತು ಕಾರ್ಯಕರ್ತರೊಂದಿಗೆ ಈಗ ಎಂಟ್ರಿ ಕೊಡ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಚನ್ನಪಟ್ಟಣದ ನಗರ ಪ್ರದೇಶದಲ್ಲಿ ಭಾರೀ ಮುನ್ನಡೆಯನ್ನು ಪಡೆದುಕೊಂಡಂಥ ಯೋಗೇಶ್ವರ್ ಅವರು ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಕಮಾಲನ್ನು ಮಾಡಿದರು. ನಗರ ಪ್ರದೇಶ ಮುಗಿಸಿ ಗ್ರಾಮಾಂತರ ಪ್ರದೇಶದ ಮತ ಎಣಿಕೆಯ ಸಂದರ್ಭದಲ್ಲೂ ಕೂಡ ಒಂದು ಉತ್ತಮವಾದಂಥ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು. ಸೊ ಅಲ್ಲಿಂದ ನಿರಂತರವಾಗಿ ಅಂದರೆ 6ನೇ ಸುತ್ತಿನ ಮತ ಎಣಿಕೆಯ ಬಳಿಕ ನಿರಂತರವಾಗಿ ಅವರು ಮುನ್ನಡೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ರು. ನೋಡಿ, ಅವರು ಗೆದ್ದ ಮೇಲೆ ನನ್ನ ಗೆಲುವನ್ನು ನಿರೀಕ್ಷೆ ಮಾಡಿದ್ದೆ, ನನ್ನ ನಿರೀಕ್ಷೆಗೆ ಹತ್ತಿರವಾದಂಥ ಗೆಲುವು ಸಿಕ್ಕಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲದೆ JDS ಅಂತಿಮ ದಿನಗಳನ್ನು ಕೂಡ ಎಣಿಸ್ತಾ ಇದೆ ಅಂತೇಳಿ ಅವರು ತಿಳಿಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅವರನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ ಕಾರ್ಯಕರ್ತರು ಅಂತ ಹೇಳಿ. ಎಲ್ಲರ ಕುತೂಹಲ ಕೆರಳಿಸಿದ್ದು ಈ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯ ಫಲಿತಾಂಶದತ್ತ. ಸಿ ಪಿ ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ನಡುವೆ ಟಫ್ ಫೈಟ್ ಇದ್ದಿದ್ದು ನಿಜ. ಇಬ್ಬರು ಅಭ್ಯರ್ಥಿಗಳ ನಡುವೆ ತೀವ್ರ ಪೈಪೋಟಿ ಕೂಡ ಇತ್ತು, ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಈಗ ಗೆಲುವು ಸಾಧಿಸಿದ ಬಳಿಕ ತಮ್ಮ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕಾರ್ಯಕರ್ತರು ಭರ್ಜರಿಯಾಗಿ ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ. ನೋಡಿ, ಮತ ಎಣಿಕೆ ಆರಂಭದ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯನ್ನು ಕಾಪಾಡಿಕೊಂಡಿದ್ರು. ಆದರೆ 6ನೇ ಸುತ್ತು 7ನೇ ಸುತ್ತನಷ್ಟೊತ್ತಿಗೆ ಸಿ ಪಿ ಯೋಗೇಶ್ವರ್ ಮುನ್ನಡೆಯನ್ನು ಸಾಧಿಸ್ತಾರೆ. ಅಲ್ಲಿಂದ ಎಲ್ಲೂ ಕೂಡ ಹಿನ್ನಡೆ ಆಗಲಿಲ್ಲ. ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ಸುತ್ತಿನ ಮತ ಎಣಿಕೆಯಲ್ಲೂ ಕೂಡ ಸಿ ಪಿ ಯೋಗೇಶ್ವರ್ ಲೀಡನ್ನು ಕಾಪಾಡ್ಕೊಂಡು ಬರ್ತಾರೆ. ನೋಡಿ, ಆರಂಭದಲ್ಲಿ ಇದ್ದಿದ್ದು ಕೇವಲ 25 ಮತಗಳ ಅಂತರ ಅಷ್ಟೇ ಆರಂಭದಲ್ಲಿ. ಅದಾದಮೇಲೆ ಮೊದಲ ಸುತ್ತಿನಲ್ಲಿ 5075 ಮತಗಳನ್ನು ಪಡೆದುಕೊಂಡ್ರೆ ಸಿ ಪಿ ಯೋಗೇಶ್ವರ್ ಅವರು 5124 ಮತಗಳನ್ನು ಪಡೆದುಕೊಂಡು ಕೇವಲ 25 ಮತಗಳ ಅಂತರದಿಂದ ಮುನ್ನಡೆಯನ್ನು ಕಾಪಾಡಿಕೊಂಡಿರ್ತಾರೆ. ಅದಾದ ಬಳಿಕ 2ನೇ ಸುತ್ತಿನ ಮತ ಎಣಿಕೆ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಸಿ ಪಿ ಯೋಗೇಶ್ವರ್ ಅವರು ಹಂತ ಹಂತವಾಗಿ ಲೀಡನ್ನು ಪಡೆದುಕೊಳ್ತಾ ಹೋಗ್ತಾರೆ. ಆರಂಭದಿಂದಲೂ ಕೂಡ ಚನ್ನಪಟ್ಟಣ ಮತ ಎಣಿಕೆ ಸಂದರ್ಭದಲ್ಲಿ ಹಾವು ಏಣಿ ಆಟ ನಿರಂತರವಾಗಿ ಮುಂದುವರಿತಾ ಇತ್ತು. ನೋಡಿ, 7ನೇ ಸುತ್ತಿನ ಮತ ಎಣಿಕೆ ಸಂದರ್ಭದಲ್ಲಿ 3959 ಮತಗಳಿಂದ ಸಿ ಪಿ ಯೋಗೇಶ್ವರ್ ಅವರು ಮುನ್ನಡೆಯನ್ನು ಕಾಪಾಡಿಕೊಳ್ತಾರೆ. ಅದಾದ ಬಳಿಕ 8ನೇ ಸುತ್ತಿನ ಮತ ಎಣಿಕೆ ಬಳಿಕವೂ ಕೂಡ ಸಿ ಪಿ ಯೋಗೇಶ್ವರ್ ಅವರಿಗೆ ಮುನ್ನಡೆ ಸಿಗುತ್ತೆ. ಆಗ 3000 ಅಂದರೆ 4000 ಹತ್ತಿರದಲ್ಲಿ ಇದ್ದಂಥ ಮುನ್ನಡೆ ಅಂತರ ಏಕ್ದಮ್ 11,000ಕ್ಕೆ ಹೋಗುತ್ತೆ. 11,178 ಮತಗಳ ಭರ್ಜರಿ ಮುನ್ನಡೆಯನ್ನು ಕಾಪಾಡಿಕೊಳ್ತಾರೆ. ಅದು 8ನೇ ಸುತ್ತಿನ ಮತ ಎಣಿಕೆಯ ಸಂದರ್ಭದಲ್ಲಿ.
9 ಹಾಗೆ 10ನೇ ಸುತ್ತಿನ ಮತ ಎಣಿಕೆ ಬಳಿಕ 19,000 ಹತ್ರ 20,000 ಮತಗಳ ಅಂತರದಿಂದ ಮುನ್ನಡೆಯನ್ನು ಕಾಪಾಡ್ಕೊಂಡು ಬರ್ತಾರೆ ಸಿ ಪಿ ಯೋಗೇಶ್ವರ್ ಅವರು. ಅದಾದ್ಮೇಲೆ 11ನೇ ಸುತ್ತಿನ ಮತ ಎಣಿಕೆ ಬಳಿಕವೂ ಕೂಡ ಯೋಗೇಶ್ವರ್ ಅವರು ಮತ್ತೊಮ್ಮೆ ಅಂತರ ಕಾಪಾಡ್ಕೊಳ್ತಾರೆ. ಅಲ್ಲಿ ಅಂತರ ಇನ್ನಷ್ಟು ಹೆಚ್ಚಾಗುತ್ತೆ. 23,210 ಅಂತರ 11ನೇ ಸುತ್ತಿನ ಮತ ಎಣಿಕೆ ಬಳಿಕ. ಇನ್ನು 12ನೇ ಸುತ್ತಿನ ಮತ ಎಣಿಕೆಯಲ್ಲಿ 22,122 ಮತಗಳ ಅಂತರದಿಂದ ಅವರು ಮುನ್ನಡೆಯನ್ನು ಕಾಪಾಡ್ಕೊಳ್ತಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ 73,417 ಮತಗಳನ್ನು ಪಡೆದುಕೊಂಡ್ರೆ ಸಿ ಪಿ ಯೋಗೇಶ್ವರ್ 99,320 ಮತಗಳನ್ನು ಪಡಿತಾರೆ. ಯಾವಾಗ 12ನೇ ಸುತ್ತಿನ ಸಂದರ್ಭದಲ್ಲಿ, 12ನೇ ಸುತ್ತಿನ ಮತ ಎಣಿಕೆಯ ನಂತರ. ಸೊ ಅಲ್ಲಿಗೆ ಅಭೂತಪೂರ್ವವಾದಂಥ ಗೆಲುವು ಸಿ ಪಿ ಯೋಗೇಶ್ವರ್ ಅವ್ರಿಗೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಾಮನಗರ ಪ್ರತಿನಿಧಿ ಮಹದೇವ್ ಸ್ವಾಮಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹದೇವ್ ಸ್ವಾಮಿ ಈಗ ರಾಮನಗರಕ್ಕೆ ಅಂದರೆ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸಿ ಪಿ ಯೋಗೇಶ್ವರ್ ಅವರು. ಭರ್ಜರಿಯಾಗಿ ಸ್ವಾಗತವನ್ನು ಕೂಡ ಕಾರ್ಯಕರ್ತರು ಮಾಡ್ತಾರೆ. ಹೇಗಿದೆ ಸಂಭ್ರಮಾಚರಣೆ? ನಾಗೇಂದ್ರ ಬಾಬು, ಏನು ಜಿಲ್ಲಾಡಳಿತದ ನಿಷೇಧದ ಬಳಿಕವೂ ಕೂಡ ಈಗ ಏನು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಗೆಲುವನ್ನ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ. ಈಗಾಗಲೇ ಕೂಡ ಸಿ ಪಿ ಯೋಗೇಶ್ವರ್ ಅವರು ತೆರೆದ ವಾಹನದಲ್ಲಿ ಚನ್ನಪಟ್ಟಣಕ್ಕೆ ಆಗಮಿಸಿದ್ರು. ಅವರನ್ನ ಅದ್ದೂರಿಯಾಗಿ ಕೂಡ ವೆಲ್ಕಮ್ ಮಾಡಿಕೊಳ್ಳಾಯಿತು. ಜೊತೆಗೆ ಏನು ಪ್ರಮುಖ ಬೀದಿಗಳಲ್ಲಿ ಅವರು ನಡೆದುಕೊಂಡೇ ಕಾರ್ಯಕರ್ತರ ಜೊತೆ ಬಂದರು. ಜೊತೆಗೆ ಸಾಕಷ್ಟು ಪಟಾಕಿಗಳನ್ನ ಸಿಡಿಸುವ ಮುಖಾಂತರವಾಗಿ ಯೋಗೇಶ್ವರ್ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಜೈಕಾರದ ಘೋಷಣೆಯನ್ನ ಕೂಗುವ ಮುಖಾಂತರವಾಗಿ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಸಂಭ್ರಮವನ್ನು ಪಡ್ತಾ ಇರುವಂತದ್ದು. ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಚನ್ನಪಟ್ಟಣದಲ್ಲಿ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ರೀತಿಯಾದಂತಹ ಜನಸ್ತೋಮವನ್ನ ಅವರು ಚುನಾವಣೆಯ ಸಂದರ್ಭದಲ್ಲಿ ನಾಮಪತ್ರವನ್ನು ಸಲ್ಲಿಸುವಂತಹ ಸಂದರ್ಭದಲ್ಲೂ ಕೂಡ ಇಷ್ಟು ಜನರು ಸೇರಿರಲಿಲ್ಲ. ಆದ್ರೆ ಈಗ ಗೆಲುವಿನ ಬಳಿಕ ಎಲ್ಲ ಕಾರ್ಯಕರ್ತರ ಮುಖಂಡರು ಕೂಡ ಅವರನ್ನ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಹದೇವ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಲ್ಲಿ ಕಾಂಗ್ರೆಸ್ ಬಾವುಟಗಳನ್ನು ಹಿಡಿದು ಕಾರ್ಯಕರ್ತರು ಅಲ್ಲಿ ಸಂಭ್ರಮಾಚರಿಸ್ತಿದ್ದಾರೆ. ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆ ಮಾಡ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ಇಲ್ಲಿ.